ಇನ್ನೊಂದು ಏನಂದ್ರೆ ಗೈಸ್, ಇವತ್ತು ಲಿಟ್ರಲ್ ಏನಾದ್ರು ಗೊತ್ತಿಲ್ಲ, ಈ ಕಡೆ ಲೆಫ್ಟ್ ಸೈಡ್ ನನ್ನ ಕಿವಿ ಐತಲ್ಲ, ಈ ಕಡೆ ಕಿವಿ ಮೀ ಇದು ಎಳಿಬೇಡ ಜಾಸ್ತಿ. ಹನ್ನೊಂದ ಮೀ ನೋವಾಗತ್ತೈತಲ್ಲಿ ಮತ್ ಸಿಕ್ಕಂಡಿತ್ತಾವ ಹಳ್ಳಿ ಯಪ್ಪ ಮೂನ ಬಂದಂಗ ಆಗತ್ತ. ಸೈಕ್ ನಿದ್ದೆ ಬರಾಗತೈತಿ. ಈ ವರುಣಿಗೆ ಗೊತ್ತಾತಂದ್ರೆ ನನಗೆ ಕಿವಿ ಕೇಳಲ್ಲ ಅಂತಂದ್ರೆ ಗೊತ್ತಾದ ಬೇಸಿಗೆ. ಈಗ ತೆಗೋಣ ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಈಗ ಟೈಮ್ ನಿಯರ್ ಬೈ ಅವಾಗ 9:30 ನಿಯರ್ ಬೈ ಆಗಿ ಬಂದೈತ್ರಿ. ಊಟ ಮಾಡಕ್ಕೆ ಈಗ ಶಾಪ್ಲಿಂದ ಬಂದ್ವಿ. ಬಿಕಾಸ್ ಆಫ್ ಟುಡೇ ವರ್ಕರ್ 2 ದಿನಕ್ಕೆ ರಜೆ ತೊಗೊಂಡ್ರೆ ಈಗ ನಾನು ವರ್ಣನ ಹ್ಯಾಂಡಲ್ ಮಾಡಾಕತ್ತೀವಿ. ಈ ಕಡೆ ಪ್ರಮೋಷನ್, ಈ ಕಡೆ ಇದೆ ಎಕ್ಸೆಟ್ರಾ. ಮುದ್ದಾಮ್ ಹಿಂಗಿದ್ದಾಗ ಮುದ್ದಾಮ್ ಬರ್ತವೆ ಪ್ರಮೋಷನ್ಸ್. ಅದಕ್ಕೆ ಹೋಗೋಕ್ಕಾಗೋಲ್ಲ, ಅದಕ್ಕೆ ಈ ಟೈಮಿಗೆ ಬರ್ತೀವಿ ಅಂತಲೂ ಹೇಳಿವರೆಗೆ. ಅದಕ್ಕೆ ಈಗ ಅದನ್ನೊಂದು ಮ್ಯಾನೇಜ್ ಮಾಡಬೇಕು. ಇನ್ನೊಂದು ಏನಂದ್ರೆ ಗೈಸ್, ಇವತ್ತು ಲಿಟ್ರಲ್ ಏನಾದ್ರು ಗೊತ್ತಿಲ್ಲ, ಈ ಕಡೆ ಲೆಫ್ಟ್ ಸೈಡ್ ನನ್ನ ಕಿವಿ ಐತಲ್ಲ, ಅನ್ನಾವತ್ತಂದ್ರೆ ಅನ್ನಾವತ್ತು ಈಗೂ ಸ್ವಲ್ಪ ಕಮ್ಮಿ ಆಗೈತೆ ಗೈಸ್. ಈಗ ಬೆಳಗ್ಲಿಂದ ಅನ್ನಾವತ್ತ ಪೇನ್ ಅಂದರೆ ಈಗ ಇದೆ ಹಿಂಗೆ ಏನಾದ್ರು ಮೂಮೆಂಟ್ ಮಾಡಿದಾಗೂ ಪೇನ್ ಆಗೋದು. ಒಳಗನ ಹೊರಗನ ಗೊತ್ತಾಗಲ್ದು, ಒಟ್ಟು ಅನ್ನಾವತ್ತ ಪೇನ್ ಆಗತೈತಿ. ನಮ್ಮ ಅಜ್ಜಿ ಅವಾಗ ಸಣ್ಣವರಿದ್ದ ನಾರ್ಮಲ್ ಅಲ್ಲ ಗೈಸ್, ಕಿವಿಗೆ ಎಣ್ಣೆ ಹಾಕ್ತಿದ್ರು, ಅವಾಗ ಇದ್ದಿರ್ತು. ನನಗೆ ಇನ್ನೊಂದು ಈಗ ಅವಾಗ ಹೇಳ್ತಿದ್ದೆ, ನಾನು ಚಳಿ ತಡ್ಕೊಬೋದು, ಶೆಕ್ಕಿ ಲಿಟ್ರಲ್ಲಿ ಆಗಲ್ಲ ನನಗೆ ತಡ್ಕೊಳಕ್ಕೆ. ಅದಕ್ಕೆ ಈಗ ಕಿವಿಗೆ ಎಣ್ಣೆ ಹಾಕ್ಕೊಂಡು ಹೋಗ್ಬೇಕು. ಈಗೂ ಅನಾಹುತ ಪೇನ್ ಈಗ ನೋಡ್ರಿ, ಈ ಥರ ಮಾಡಿದ್ರೆ ಪೇನ್ ಆಗುತ್ತೆ, ಮತ್ತು ಈ ಥರ ಹೇಳಿದ್ರೆ ಪೇನ್ ಆಗೈತಿ. ಅನಾಹುತ ಭಾಳ ಪೇನ್ ಆಗತೈತಿ. ಅದಕ್ಕೆ ಕಿವಿಗೆ ಎಣ್ಣೆ ಹಾಕ್ಕೊಂಡು ಹೋಗು ಅಂತ ಹೇಳಕತ್ತಾರೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಹಾಕ್ತಾರಂತಾರೆ. ನೋಡಮ್ಮ, ಹಾಕ್ಕೊಂಡು ಹೋಗಮ್ಮ ಗೈಸ್. ಈಗ ಫಸ್ಟ್ ಅದೇ ಊಟ ಮಾಡಮ್ಮ. ಲೆಟ್ಸ್ ಗೋ ಗೈಸ್. ಫೈನಲಿ ಈಗ ಊಟ ಗೀಟ ಆತ್ರಿ. ಈಗ ಕಿವಿಗೆ ಎಣ್ಣೆ ಬಿಡುವ ಸಮಯ. ಯಾಕಡೆ ಹಿಂಗಲ್ಲ, ಈ ಕಡೆ ಕಿವಿ ಮೀ ಇದು ಒಂದಕ್ಕೆ ಅಮ್ಮ ಲಿಂಕ್ ಮೇ ನಿನ್ನ ಬೇ ಅಮ್ಮ, ನೀ ಕರೆಕ್ಟ್ ಹಾಕ್ ಮೇ. ಕೂಲ ಮೇ ಜುಮ್ಮನತ್ ನನಗೆ ಕಿವಿಗೆ ಹಾಕ್ಬೇಕಾದ್ರೆ ನಾ ಹಿಡ್ಕೊಂಡು ನಿನ್ ಬಿಡಮಿ. ಲೈಟ್ ಕಾಣವಲ್ದ ಮ್ಯಾಕ ನೋಡ, ಅನ್ನಕ್ಕ ಕಾಣ ಚಸ್ಮಾ ಹಾಕ್ಯಾನಾಗತ್ತಿ ನಾನು. ವಾಹ್ ಸಾಕ್ ಮೇ, ಏನ ಗುರ್ರ ಅನ್ನಕತ್ತೈತಿ ಒಳಗ ನೋಡಲ್ಲಿ. ಯಪ್ಪ ಜುಮ್ ಅನ್ನಕತ್ತದ. ಎಲ್ಲ ಬೆಳ್ಳುಳ್ಳಿ ಗಿಳ್ಳೆಲ್ಲ ಹಾಕಿ ಮತ್ ಕಿವಿ ಕೇಳಾರಂಗ್ ಮಾಡಿದ್ದೆ ಏನಕ. ಮೊದ್ಲ ಅಲ್ಪ ಸ್ವಲ್ಪ ಕೇಳಾಕತೈತಿ ನನಗೆ ಅನ್ನಕ. ಸಾಕು ಜುಮ್ ಅನ್ನಕತೈತೆ. ಮುಟ್ಟ ಎಳಿಬೇಡ ಜಾಸ್ತಿ. ಪೇನ್ ಐತೆ. ಸಾವಕಾಶ ಮಾಡೋದನ್ ಬಾಯಿ ತೆಗ್ದಂಗೆಲ್ಲ ಒಳಗೆ ಹೋಗುತ್ತೆ. ಸಾವಕಾಶ ಮಾಡಲಿ. ಯಪ್ಪ ಜುಮ್ಮನತ್ತ ಅಂತದ ಒಳಗೆ ಎಷ್ಟು ಗಟ್ಟಿ ಕುಂತೈತೆ. ಒಳಗೆ ಏನಿಲ್ಲ ಮೀ, ಜುಮ್ ಹೆಂಗ ಅನ್ನತ್ತೆ. ಜುಮ್ ಅಂತಲ್ಲ, ಒಂಥರ ಅಂದ್ರೆ ಈಗ ಹಾಕ್ಬೇಕಾದ್ರೆ ಈಗಲ್ಲ. ಸ್ವಲ್ಪ ಯಪ್ಪೋ ಸೈಕ್ ಗೈಸ್. ಲಿಟ್ರಲಿ ಎಷ್ಟು ವರ್ಷ ಆದ್ಬೇ ಹಾಕ್ಯಂಡ ನಾನು. ನೀನಲ್ಲ ಹಾಕ್ದಕ್ಕಿ 20 ವರ್ಷ ಹಾಕಿ 4 ವರ್ಷ ಆತ. 20 ವರ್ಷ ಎದ್ರಾಗ ಕಿವಿ ಕುಯ್ ಅಂತ ಅನ್ನಕತ್ತೈತಿ. ಈಗ ಎಕ್ಸಾಂಪಲ್ DJ ಕೇಳಿದಾಗ ಜಾಸ್ತಿ ಸೌಂಡ್ ಕೇಳಿದಾಗ ಕಿವಿ ಗುಯ್ ಅನ್ನತ್ತಲ್ಲ, ಆ ಥರ. ಅಂದ್ರೆ ಈ ಕಡೆ ಹಾಕೊಂಡಿರ್ಲಿಲ್ಲ, ಕೇಳಕತ್ತೈತಿ. ಕಾಣತ್ತ ಏನಾರ ಮತ್ತೆ ಹಿಂಡ್ಕಣಕ್ ಅದೇನು ಇದೇನು ಹಳ್ಳಿ ಇಡ್ತೀನಿ ಅಂತ ನಾ ಒಳಗೆ ಹೋಗ್ಬೇಕು. ಸಾಕು ಬಿಡೋದನ್ನ ಕೈ ಮೊಬೈಲ್. ಯಪ್ಪ ಏನಾಗತೈತೆ? ಏನಿಲ್ಲ, ಹಂಗೆ ತೆಗಿಬೇಡ ಬಿಡ. ಹಳ್ಳಿ ಇಟ್ಬಿಡ್ಲ ಈಗ ಅದಕ್ಕೆ ಹೀರ್ಕೊಂಡ್ಬಿಡುತ್ತದೆಲ್ಲ. ಹಳ್ಳಿಗೆ ಹಿಂಡ್ಕಣತ್ ಮತ್ತದ ಫ್ಯಾನ್ ಆಗಿ ಸೊಳ ಕಡೆ ಆತ. ಎಸ್ ಭಾಳ ಒಂದು 10-15 ನಿಮಿಷ ಆದ್ಮೇಲೆ ಕಿವಿಯಲ್ಲಿ ಹಳ್ಳಿ ಇಟ್ಟು ಈಗ ಈ ಕಡೆ ಸೈಡ್ ಒಂದು ಹಾಕಿಕೊಂಡು ಶಾಪಿಗೆ ಹೋಗುವ ಲೇಟ್ ಬೇರೆ ಆತ. ಅವಾಗ 11 ಮೀ ನೋವಾಗತ್ತೈತಲ್ಲಿ. ಕೈಯ ಈಗ ಹೋಗ್ಬೇಕಮ್ಮ ನಾನು.
ಏಯ್ ಕೈಗೆ ಬೇಡ, ಕೈ ಎಣ್ಣೆ ಆಗುತ್ತೆ. ಹಳ್ಳಿ ಇಡ್ತೀನಿ. ಈಗ ಹಳ್ಳಿ ಇಡ್ಲಿ ಹಂಗ್ರಿ ಎಲ್ಲ ಹೀರ್ಕೊಳತ್ತ. ಏ ಮತ್ ಸಿಕ್ಕಂಡಿತ್ತಾವ ಹಳ್ಳಿ ಹೀರ್ಕೊಳತ್ತ, ಆಮೇಲೆ ಹಿಂಗ್ ಮಕ್ಕೊಂಡಾಗ ಹಿಂಗ್ ಒಳತ್ತ, ಈಗ ಬಾರಿ ಅನ್ನಿಸ್ ನೋಡ ಹಳ್ಳಿ ತುರ್ಗದಾಗ. ಈಗ ಸಾವಕಾಶ ಈ ಕಡೆ ಒಳ್ಳೆ ಈ ಕಡೆ ಏನ ರೇಡು ಕೆಳಗಡೆ ಟವಲ್ ಗಿವಲ್ಲ ಹಿಂಗ್ ಕೈ ಹಿಡ್ಕೊಂತ ಹೇಳಿದ್ರು. ಕೈಗೆ ಇಲ್ಲ ಹೇವಮ್ಮ, ಈ ಕಡೆ ಏನೋ ಟವಲ್ ಗಿವಲ್ ಕೊಡು ವೇಸ್ಟ್. ಇಲ್ಲ ಮೇಲೆ ಐತ್ ನೋಡಮ್ಮಿ, ಮೇಲೆ ಎಲ್ಲ ಐತ್. ಏ ಬೇರ್ಲ ಹಾಕ್ಮಿ. ಇವ್ ಗುಳ್ ಗುಳ್ ಅನ್ನಕತೈತಿ. ಮೆಲಕ ವಾ ಯಪ್ಪ, ಮೂಗ್ನ ಬಂದಂಗ ಆಗತ್ತ. ಅಲ್ಲ ಮೂಗ್ನ ಬಂದಂಗ ಆತ್ ನನಗ. ಜಾಯಿಂಟ್ ಇರ್ತಾವ. ಯಪ್ಪ ಸಾಕನಕ ಏನ್ ಕೇಳವಲ್ದು ಈಗಂತ್ರ. ಬ್ಯಾಡ ಬಿಡುಮಿ. ಇರ್ಲಿ ಬಿಡಮ್ಮಿ ಅಮ್ಮ. ಬೆಳ್ಳುಳ್ಳಿ ವಾಸನೆ ಈ ಕಿವಿ ನನ್ ಮಾತ್ ನನಗೆ ಕೇಳಕತೈತಿ, ನನ್ ಮಾತ್ ನನಗ ಹೊಡ್ಯಾಕತೈತ್ರಿ ಹೊಸ. ಗೈಸ್ ಲಿಟ್ರಲಿ ಅಲ್ಟಿ ಫೀಲ್. ನೀವು ಟ್ರೈ ಮಾಡ್ರಿ, ಕಿವಿ ನೋವು ಬರಬಾರ್ದಂದ್ರೆ. ನಿಮ್ಮ ಮನೆಗೆ ಯಾರನ್ನ ಅಜ್ಜಿ ನಮ್ಮ ಅಜ್ಜಿಗೆ ಹಚ್ಚರಿದ್ರೆ ಕೇಳಿ ನೋಡ್ರಿ. ಕರೆಕ್ಟ್ ಅಲ್ವೇ? ನನಗೇನು ಅರ್ಥ ಆಗಲ್ದು. ಪಕ್ಕಮ್ ಏನೋ ಮಾತಾಡಕತ್ರ, ಒಟ್ಟು ಗುಯ್ ಗುಯ್ ಏನಾಗತೈತಿ. ಏನ್ ತಿಂಡಿ ಕೂಡ ಕೇಳವಲ್ದು. ಗೈಸ್ ಅವಾಗ ಟೈಮ್ ಬೇರೆ ಆತ. ಕಿವಿಗೆ ಎಣ್ಣೆ ಹಾಕೊಂಡಿದ್ದಕ್ಕೆ ನಿದ್ದೆ ಹಂಗೆ ಬರಾಕತೈತಿ. ಏ ಒಟ್ಟು ಸೋರ್ಲಾರಂಗಿಡ ಮೇಮ ನೀನು ಇವ್ಡು ಬೇ ಟಕ್ ಟಕ್ ಅನ್ನಕತೈತಿ. ಈ ಕಡೆ ಕೆಳಗಿನ ಕಿವಿ ಟಕ್ ಟಕ್ ಅನ್ನಕತೈತಿ. ಮತ್ ಸಿಕ್ಕಂಡಿ ತನಕ ಅದೇ ಮ್ಯಾಕ್ ಸೊರಕತೈತಿ ನೋಡಿ. ಇನ್ನೊಂದಿದ್ರ ಕೊಡು ಹಳ್ಳಿ ಎಕ್ಸ್ಟ್ರಾ, ನನಗೆ ವರ್ಷಣಕ್ ಬೇಕು. ಐತಿಲ್ಲ ಹಳ್ಳಿ. ಗೈಸ್ ಸೈಕ್ ನಿದ್ದೆ ಬರಾಕತೈತಿ. ಈ ಮತ್ ಶಾಪಿಗೆ ಹೋಗು. ಮೊಬೈಲ ಈ ವರುಣಿಗೆ ಗೊತ್ತಾತಂದ್ರೆ ನನಗೆ ಕಿವಿ ಕೇಳಲ್ಲ ಅಂತಂದ್ರೆ ನನ್ನ ಮಗ ಭಾರಿ ಅವ ಈ ಮುದ್ದಾಮ್ ಏನ ಮಾಡ್ತಾನ ಈಗ ಗೊತ್ತಾತಂದ್ರೆ ಕಿವಿ ಅಷ್ಟು ಕೇಳವಲ್ಲ ಅಂತಂದ್ರೆ. ಎದ್ದೇಳಿ ಆ ಕಡೆ ಎಲ್ಲ ಸೋರೈತೆ ನೋಡ್ತೀನಿ. ಇಲ್ಲ ಮೇ ಸೋರಿ ಬಿಡಮಿ. ನೀ ಕಣ್ಣ ಬಡ್ತೀನಿ ನೋಡಿ, ತೆಗಿ ಕಣ್ಣ. ಅಲ್ಲೋಡ್ ಕೆಂಪು ಇಷ್ಟ ಮೊನ್ನೆ ಈಜಾಡೋದ್ ಉಳ್ಳೂಡಲ್ಲ ಅವ್ನ ಕಣ್ಣು ಕೆಂಪಾಗಿ. ಫೈನಲಿಗೆ ಮನೆಗೆ ಬಂದ್ರಿ. ಈಗ ಮನೆಗೆ ಬಂದು ಎಷ್ಟು ಅರ್ಧ ತಾಸು ಆತ ಹೋಗಿ. ಒಂದು ತಾಸು ಆತ ಬೇಸಿಗೆ. ಈಗ ತೆಗೋಣ ನೋಡೋಣ. ಹೊಲಸು ಐತೆ ನೋಡ ನನಗೆ. ಹೊಲಸು ಅಂಟ್ಕೊಂಡೈತೆ ನೋಡಿ ಸ್ವಲ್ಪ. ಏ ಬೇಡಮಿ. ಈ ಕಡೆ ಗೈಸಿಗೆ ಅಯ್ಯೋ ಅರಸಿಕಂತದ. ಹೌದು ನೋಡೋಣ. ಹೊಲಸ ಏನು ಹಳ್ಳಿದ ಹೊಲಸ. ಇದಕ್ಕೇನಾಗಿಲ್ಲ. ಇದಕ್ಕೆ ಗೈಸಿ ಎಲ್ಲ ಹೊಲಸು ಕ್ಲೀನ್ ಆತ. ಫುಲ್ ಅನಾಥ ಕ್ಲೀನ್ ಆಗೈತಿ. ಅಯ್ಯಪ್ಪ ಗೈಸ್ ಈಗ ಮಕ್ಕಳಮ್ಮ. ಈಗ ಸೀದಾ ಮಕ್ಕೋಣಮ್ಮ. ಇವತ್ತು ಲಿಟ್ರಲಿ ಎಲ್ಲಿ ಗೊತ್ತಾ ಗೈಸ್, ಅದು ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ ಗೈಸ್. ಮಧ್ಯಾಹ್ನ ಅಂತರೂ ಅನ್ನಾವತ್ತಾಗ್ಬಿಡು. ಅನ್ನೋ ಫುಲ್ ಇದಂತನಲ್ಲ, ಇದು ಇಷ್ಟು ಸೈಡ್ ಪೂರ ಫುಲ್ ಪೇನ್ ಆಗ್ಬಿಡೈತೆ. ಅದಕ್ಕೆ ಈಗ ಹಾಗೆ ಸ್ವಲ್ಪ ಕಮ್ಮಿ ಅಂದರೆ ಎಣ್ಣೆಗೆ ಅಂತಲ್ಲ, ಸಾಯಂಕಾಲಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ. ಅಪ್ಪಕ್ಕಮ್ಮ ಬಾಗ್ಲತ್ತೆಗೆ ಗೊತ್ತಾಗುತ್ತೆ ಕೆಸ ಬರೋದು ಬಂದು ಬಾಗ್ಲತ್ತೆಗೆ ಅಂತ ಹೇಳ್ಬೇಕು. ಅಪ್ಪ ನಿಜ ಗೈಸ್ ಲಿಟ್ರಲಿ ಭಾಳ ಪೇನ್ ಈಗೂ ಸ್ವಲ್ಪ ಈ ಥರ ಪುಲ್ ಮಾಡಿದರೆ ಪೇನ್ ಆಗುತ್ತೆ. ಫುಲ್ ಭಾಳ ಹಿಂಸೆ ಅದು. ಒಂಥರ ಮೆಂಟಲಿನೂ ಒಂಥರ ಅನ್ನಿಸ್ತೈತಿ. ಅಂದರೆ ಪೇನಿಗೆ ಏನು ತಲೆ ಓಡೋಂಗಿಲ್ಲ. ಫುಲ್ ಮಧ್ಯಾಹ್ನ ಲಿಟ್ರಲಿ ಭಾರಿ ಇತ್ತು. ಸ್ವಲ್ಪ ಮುಕ್ಕೊಂಡು ರೆಸ್ಟ್ ಮಾಡಿದ್ದಕ್ಕೆ ಒಂದು ತಾಸು ಸ್ವಲ್ಪ ಕಮ್ಮಿ ಆದಂಗೆ ಆತ. ಇಲ್ಲಾಂದರೆ ಈಗ ಮುಕ್ಕೊಂಡು ಸಮಯ ಗೈಸ್. ಐ ಹೋಪ್ ಇದು ನಿಮಗೆ ಕಂಟೆಂಟ್ ಅಂತನೂ ಅಲ್ಲ.
ಏನಂತ ನನಗೂ ಅರ್ಥ ಆಗಲ್ಲ ಗೈಸ್. ಸಿಂಪಲ್ ಗೈಸ್, ಇದ್ದೂರಾಗಿದ್ರೆ ಏನೇನು ಆಗಲ್ಲ ಕಂಟೆಂಟ್. ಅದು ನನಗೂ ಗೊತ್ತು, ನಿಮಗೂ ಗೊತ್ತಾಗತ್ತೈತಿ ದಿನ ಬ್ಲಾಗ್ ನೋಡಕತ್ತವ್ರಿಗೆ. ಅದಕ್ಕೆ ಆದಷ್ಟು ಚಲೋ ನೋಡೋ ತರೋಣ ಅಂತೇಳಿ ಫಸ್ಟ್ ಟೈಮ್ ನೋಡಕತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ನೀವು ಚಲೋ ಊಟ ಮಾಡಿರಿ, ನಾವು ಮಾಡೀವಿ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.